ನಮಸ್ಕಾರ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಬ್ಯಾಂಗ್ಳೂರ್ ಟು ಗೋಕರ್ಣ ಟ್ರಿಪ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಟ್ರಿಪ್ಪಲ್ಲಿ ಇವತ್ತಿನ ದಿನ ನಾನು ಯಾವತ್ತೂ ಮರೆಯೋದೇ ಇಲ್ಲ. ಯಾಕೆ ಅಂತ ಕೇಳ್ತೀರಾ? ಗೋಕರ್ಣದಲ್ಲಿ ಆತ್ಮಲಿಂಗ ದರ್ಶನ ಆಯಿತು, ಅವರ ಬ್ಯಾಕ್ ವಾಟರ್ಸ್ ಅಲ್ಲಿ ಬೋಟಿಂಗ್ ಆಯಿತು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮುರುಡೇಶ್ವರ ವಿಸಿಟ್ ಕೂಡ ಮಾಡಿದ್ವಿ. ಕೊನೆಗೆ ಲಾಸ್ಟ್ ಅಲ್ಲಿ ನನ್ನ ಫಿಯಾನ್ಸಿ ಬರ್ಡೇ ಸೆಲೆಬ್ರೇಷನ್ ಕೂಡ ಆಯಿತು. ಸೊ ಕಂಪ್ಲೀಟ್ ಆಗಿ ಈ ದಿನ ನಾನು ಮರೆಯೋಕ್ಕೆ ಆಗಲ್ಲ. ಅದ್ರ ಜೊತೆಲಿ ನನಗಾದಂಥ ಇನ್ನೊಂದು ಸರ್ಪ್ರೈಸ್ ಏನು ಅಂತ ಹೇಳಿದ್ರೆ, ಮ್ಯಾಜಿಕಲ್ ಮೂಮೆಂಟ್ ನೈಟಲ್ಲಿ. ಆ ಸರ್ಪ್ರೈಸ್ ಏನು ಅಂತ ನಿಮಗೆ ತಿಳಿಬೇಕು ಅಂತ ಹೇಳಿದ್ರೆ ನೀವು ಲಾಸ್ಟ್ವರೆಗೂ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಷ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ಆ ಸರ್ಪ್ರೈಸ್ ಏನಂತ ಹೇಳಿ. ಸೊ ರೆಡಿಯಾಗಿ ಸೀಟ್ ಬೆಲ್ಟ್ ಹಾಕೊಳ್ಳಿ, ಇವತ್ತಿನ ಜರ್ನಿನ ಶುರು ಮಾಡೋಣ. ನಿನ್ನೆ ನೈಟು ತುಂಬ ಎಂಜಾಯ್ ಮಾಡಿದ್ವಿ. ಯಾಕೆ ಹೇಳ್ತೀರಾ, ಸಖತ್ತಾಗೆ ಮಜಾ ಮಾಡಿದ್ವಿ. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಎಚ್ಚರನೇ ಆಗಲಿಲ್ಲ. ಸೊ ಕೊನೆಗೂ ಆಲ್ಮೋಸ್ಟ್ 10 ಗಂಟೆವರೆಗೂ ಮಲ್ಕೊಂಡು 10-10:30 ಅಷ್ಟರಲ್ಲಿ ಎದ್ವಿ. ಎದ್ದ ನಂತರ ನಾವು ಹೊರಗೆ ಬಂದಾಗ ಸಮುದ್ರದ ಅಲೆಗಳೊಂದು ಕಡೆ ಮತ್ತು ಆ ಪೀಸ್ಫುಲ್ ಅಟ್ಮಾಸ್ಫಿಯರ್ ಇನ್ನೊಂದು ಕಡೆ. 1 ಕಪ್ ಕಾಫಿ ಜೊತೆ ನಿಜವಾಗ್ಲೂ ಪರ್ಫೆಕ್ಟ್ ಮಾರ್ನಿಂಗ್ ಸ್ಟಾರ್ಟ್ ಆಯಿತು ನಮಗಂತೂ. ಹೇಳ್ಬೇಕಾ, ಬೀಚ್ ಹತ್ರ ಕಾಫಿ ಕುಡಿಯೋದು ಅಂದರೆ ಬೇರೆ ಲೆವೆಲ್ ಫೀಲಿಂಗು. ಆ ಮೂಮೆಂಟಲ್ಲಿ ಟೈಮ್ ಸ್ಲೋ ಆಗೋಗಿದ್ದೇನೋ ಅಂತಲೇ ಫೀಲ್ ಆಗಿಬಿಡ್ತು ನನಗಂತೂ ನಿಜವಾಗ್ಲೂ. ಇವತ್ತು ಇನ್ನೊಂದು ಸ್ಪೆಷಲ್ ರೀಸನ್ ಇತ್ತು. ಆ್ಯಕ್ಚುಲಿ ನನ್ನ ಫಿಯಾನ್ಸಿ ಬರ್ಡೇ, ಅದಕ್ಕೆ ಮೊದಲು ಶ್ರೀ ಮಹಾಬಲೇಶ್ವರ ಟೆಂಪಲ್ ಹೋಗೋಣ ಅಂತೇಳಿ ರೆಡಿ ಆದ್ವಿ. ನಾವಿದ್ದಿದ್ದು ಸ್ಟೇಯಿಂದ ಟೆಂಪಲ್ಗೆ ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟರ್ಸ್ ಅಷ್ಟೇ ಇದ್ದಿದ್ದು. ಸೊ ರೆಡಿಯಾಗಿ ಹೊರಟ್ವಿ. ಇನ್ನೇನು ಟೆಂಪಲ್ ರೀಚ್ ಆದ್ಮೇಲೆ ನೋಡ್ತೀವಿ ಸೆಕ್ಯೂರಿಟಿ ನನ್ನ ಸ್ಟಾಪ್ ಮಾಡೋದ. ಯಾಕೆ ಅಂತ ಕೇಳಿದ ತಕ್ಷಣ ಅವ್ರು ಹೇಳಿದ ಒಂದೇ ಡೈಲಾಗು, ನೀನು ಹಾಕಿರೋ ಶಾರ್ಟ್ಸ್ನ ಒಳಗಡೆ ಬಿಡಲ್ಲಪ್ಪ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಇನ್ನೇನು ಮಾಡೋದು, ಪಂಚೆ ಇದ್ರೆ ಮಾತ್ರ ಅಲೋ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಮಗೆ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ ಆ ಟೈಮಲ್ಲಿ. ಅದಾದ ನಂತರ ನನ್ನ ಫ್ರೆಂಡ್ ಅಲ್ಲೇ ಶಾಪಲ್ಲಿ ಪಂಚೆ ಇದೆ ಅಂತ ನೋಡಿದೆ ಅಂತ. ಸೊ ಹಾಗೆ ಅಲ್ಲೇ ಶಾಪ್ ಹತ್ರ ಹೋಗಿ ಪಂಚೆ ತಗೊಂಡು ಅಲ್ಲೇ ಉಟ್ಕೊಂಡು, ಅದಾದ ನಂತರ ಆಕ್ಚುಲಿ ಅಲ್ಲಿ ಒಂದು ಸಂಪ್ರದಾಯ ಇದೆ. ಅದೇನಂತ ಹೇಳಿದ್ರೆ, ಮೊದಲು ಮಹಾಗಣಪತಿ ಟೆಂಪಲ್ ವಿಸಿಟ್ ಮಾಡಬೇಕು, ಅದಾದ ನಂತರ ಮಹಾಬಲೇಶ್ವರ ಟೆಂಪಲ್ಗೆ ಹೋಗ್ಬೇಕು ಅಂತೇಳಿ. ಸೊ ಬೇಕಾದಂಥ ಹಣ್ಣು ಕಾಯಿನೆಲ್ಲ ತಗೊಂಡು ಅಲ್ಲಿಂದ ಮಹಾಗಣಪತಿ ಟೆಂಪಲ್ ಒಳಗಡೆ ಹೋದ್ಮೇಲೆ ಅರ್ಚಕರು ಹತ್ರ ಮಹಾಮಂಗಳಾರತಿ ಎಲ್ಲ ತೊಗೊಂಡು ಆದಮೇಲೆ ಅರ್ಚಕರು ಹೇಳಿದ್ರು 300 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಿದ್ರೆ ನಿಮ್ಮನ್ನ ಗರ್ಭಗುಡಿ ಒಳಗಡೆ ಎಂಟ್ರಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವೆಲ್ಲ ಆಲ್ಮೋಸ್ಟ್ ಅಮೌಂಟ್ ಪೇ ಮಾಡಿ ಎಲ್ಲರೂ ಒಳಗಡೆ ಹೋದ್ವಿ. ಸೊ ಒಳಗಡೆ ಬಿಟ್ಟ ಮೇಲೆ ಅಭಿಷೇಕದ ವಿಧಾನಗಳನ್ನ ನಮಗೆ ಹೇಳ್ಕೊಟ್ರು ಯಾವ ಥರ ಮಾಡಬೇಕು ಅಂತೇಳಿ. ನಾವು ನಮ್ಮ ಕೈಯಾರೆ ದೇವರಿಗೆ ಅಭಿಷೇಕ ಮಾಡಿದ್ರಿ. ಅದೊಂದು ನಿಜವಾಗ್ಲೂ ತುಂಬಾನೇ ಖುಷಿ ಕೊಡ್ತು. ಒಂಥರ ಫೀಲಿಂಗೇ ಬೇರೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಎಲ್ಲ ಕಡೆ ನೀವು ಶಿವಲಿಂಗ ನೋಡಿರ್ತೀರಾ, ಅಲ್ಲಿ ಸ್ಪೆಷಲ್ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಆತ್ಮಲಿಂಗನ ಸ್ಪರ್ಶ ಮಾಡ್ಬೋದು. ಯಾವ ಥರ ಅಂತ ಹೇಳಿದ್ರೆ, ನೀರಿನ ಒಳಗಡೆ ಕೈ ಹಾಕಿ ಆತ್ಮಲಿಂಗ ಸ್ಪರ್ಶ ಮಾಡಿ ನೀವು ಪ್ರಾರ್ಥಿಸ್ಕೊಬಹುದು. ತುಂಬಾನೇ ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಇಲ್ಲಿ ನಿಜವಾದ ಕಾಮಿಡಿ ಏನಂತ ಹೇಳಿದ್ರೆ, ನನ್ನ ಫಿಯಾನ್ಸಿಗೆ ದೇವ್ರು ಎಲ್ಲಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ದೇವಸ್ಥಾನ ಒಳಗಡೆ ಬಂದಿದೀವಿ, ದೇವ್ರೆಲ್ಲಿ ಅನ್ನೋ ತರ, ಎಲ್ಲಿದೆ ದೇವ್ರು ಅಂತೇಳಿ ಆ ಕಡೆ ಎಲ್ಲ ನೋಡಿದ್ರು. ಅದಾದ ನಂತರ ಕೈ ಹಾಕಿ ನೀರಲ್ಲಿ ಆತ್ಮಲಿಂಗನ ಸ್ಪರ್ಶ ಕೂಡ ಮಾಡಿದ್ರು. ಆದ್ರೆ ಅವ್ರಿಗೆ ಅದೇ ದೇವ್ರು ಅಂತಾನೆ ಗೊತ್ತಿಲ್ಲ. ಕೊನೆಗೆ ಹೊರಗಡೆ ಬಂದು ದೇವ್ರು ಎಲ್ಲಿತ್ತು ಅಂತ ನನ್ನ ಕೇಳ್ತಾ ಇದ್ರು. ಸೊ ಇದೇ ಅಲ್ಲಿ ಆಗಿದ್ದಂಥ ಕಾಮಿಡಿ. ಸೊ ನೆಕ್ಸ್ಟ್ ಯಾರಾದರೂ ನೀವು ಹೋಗೋ ಥರ ಇದ್ದರೆ ಇದೆಲ್ಲ ತಿಳ್ಕೊಂಡು ಹೋಗಿ. ಆ್ಯಕ್ಚುಲಿ ಅದೊಂಥರ ಆ ಮೂಮೆಂಟ್ ತುಂಬ ಸ್ಪೆಷಲ್ ಆಗಿರುತ್ತೆ. ಆ ಪಾಸಿಟಿವ್ ಎನರ್ಜಿ ನಿಮಗೂ ನಿಜವಾಗ್ಲೂ ಸಿಗುತ್ತೆ ಆ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಸ್ವಲ್ಪ ಎಲ್ಲ ತಿಳ್ಕೊಂಡು ಹೋಗಿ. ನಮ್ಮ ಟ್ರಿಪ್ನ ಇನ್ನೂ ಸ್ಪೆಷಲ್ ಮಾಡಿಬಿಡ್ತು ಈ ಫೀಲಿಂಗ್ ಅಂತೂ ನಮ್ಗೆ ನಿಜವಾಗ್ಲೂ. ಟೆಂಪಲಿಂದ ಹೊರಗಡೆ ಬಂದು ಇದ್ದಂಥ ಬಸವನಿಗೆ ನಮ್ಮ ಕೈಲಿದ್ದಂಥ ಬಾಳೆಹಣ್ಣ ತಿನ್ನಿಸಿ ಅಲ್ಲಿಂದ ಶಾಪಿಂಗ್ ಮಾಡೋಕ್ಕೆ ಅಂತೇಳಿ ಹೊರಟ್ವಿ. ಇನ್ನೇನು ಶಾಪಿಂಗ್ ಮಾಡೋಕೆ ಹೊರಟ್ರೆ ಹೇಳ್ಬೇಕಾ, ನಮ್ಮ ಹುಡುಗಿರು ಅದು ಇದು ಅಂತ ಒಂದೇ ಸಮ ಶಾಪಿಂಗಲ್ಲೇ ನಿಂತ್ಬಿಟ್ರು. ಅಲ್ಲೇ ಒಂದು ½ ಅನ್ ಅವರ್ ವೇಸ್ಟ್ ಮಾಡಿದ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಬಟ್ ಅವ್ರ ಮುಂದೆ ಹೇಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗುತ್ತೆ. ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿಂದ ಸ್ಟೇ ಕಡೆಗೆ ಹೊರಟ್ವಿ. ಸ್ಟೇ ನಿಯರ್ ಬೈ ಇದ್ದಿದ್ದ ಕಾರಣ ನಾವು ಅಲ್ಲಿಂದ ಎಷ್ಟೊಂದು 10 ಮಿನಿಟ್ಸಲ್ಲಿ ಸ್ಟೇ ರೀಚ್ ಆದ್ವಿ. ನಾವು 2 ದಿನ ಸ್ಟೇನ ಪ್ಲ್ಯಾನ್ ಮಾಡಿದ್ವಿ. ಇವತ್ತಿನ ರೆಸಾರ್ಟ್ ಆ್ಯಕ್ಚುಲಿ ಚೇಂಜ್ ಮಾಡ್ಬೇಕು ನಾವು. ಫಸ್ಟ್ ಡೇ ಇಲ್ಲಿ ನೆನ್ನೆ ಬಂದು ಸ್ಟೇ ಆಗಿದ್ದ ಕಾರಣ 1 ಡೇ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಡೇಗೆ ನಾವು ಆ್ಯಕ್ಚುಲಿ ಇಲ್ಲಿ ಚೆಕ್ಔಟ್ ಮಾಡಿ ರೆಸಾರ್ಟ್ನ ಚೇಂಜ್ ಮಾಡಬೇಕು. ರೆಸಾರ್ಟಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಹೊರಟ್ವಿ. ಲಗೇಜಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ. ಲಕ್ಕೀಲಿ ನಮ್ಮ ನೆಕ್ಸ್ಟ್ ರೆಸಾರ್ಟ್ ಕೂಡ ತುಂಬ ದೂರ ಏನಿರಲಿಲ್ಲ, ತುಂಬ ನಿಯರ್ ಬೈ ಇತ್ತು. ಆಲ್ಮೋಸ್ಟ್ ಒಂದು 5-6 ಕಿಲೋಮೀಟರ್ಸ್ ಒಳಗಡೆನೇ ಇತ್ತು. ಸೊ ಹಾಗಾಗಿ ತುಂಬ ಬೇಗನೆ ರೀಚ್ ಆದ್ವಿ. ಚೆಕ್ ಇನ್ ಮಾಡ್ಕೊಂಡ್ವಿ. ಲಗೇಜಸ್ನೆಲ್ಲ ರೂಮ್ಗೆ ಶಿಫ್ಟ್ ಮಾಡಿ ಅಲ್ಲಿಂದ 1 ಅವರ್ ಬೋಟಿಂಗ್ ಕಡೆಗೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡಿದ್ವಿ. ಆ್ಯಕ್ಚುಲಿ ಸ್ಟೇ ಓನರ್ ಅಷ್ಟಲ್ಲಿ ನಮ್ಗೊಂದು ಸಜೆಷನ್ ಕೊಟ್ಟರು. ಏನು ಅಂತ ಹೇಳಿದ್ರೆ, ಒಂದಿನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಸ್ಟೇನ, ಸೊ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು ಅಂತೇಳಿ. ಆ ಟೈಮಲ್ಲಿ ನಮ್ಗೆ ಅದು ಸೀರಿಯಸ್ ಆಗಿ ಯೋಚನೆ ಮಾಡಿಲ್ಲ. ಸರಿ ನೋಡೋಣ ಅಂತೇಳಿ ಅಲ್ಲಿಂದ ಹೊರಟ್ವಿ. ಕೊನೆಗೆ 1 ಅವರ್ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 1.5 ಅವರ್ ತೋರಿಸ್ತಾ ಇತ್ತು. ಆಲ್ಮೋಸ್ಟ್ 60 ಕಿಲೋಮೀಟರ್ಸ್ ಇತ್ತು. ಬಿಸಿಲು ಬೇರೆ ಒಂದು ಕಡೆ, ಲಾಂಗ್ ರೈಡ್ ಬೇರೆ ಒಂದು ಕಡೆ, ಅದರಲ್ಲೂ ಹೆಲ್ಮೆಟ್ ಒಳಗೆ ಬೆವರು ಸಾಕಾಗೋಗಿತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಆದ್ರೂ ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ಆ ಟೈರ್ಡ್ನೆಸ್ ಎಲ್ಲ ಮರ್ತೇ ಹೋಯ್ತು ಅಂತ ಹೇಳಿದ್ರೆ. ಲೆಫ್ಟ್ ಸ್ಕ್ರೀನ್ ನೋಡ್ತಾ ಇದ್ದಂಗೆ ಒಂಥರ ಮೈಂಡೇ ಫುಲ್ ರಿಲೀಫ್ ಆಗ್ಬಿಡುತ್ತೆ. ಇನ್ನೇನು 1 ಅವರ್ ರೀಚ್ ಆದ್ವಿ. ಅಷ್ಟರಲ್ಲಿ ಎಂಟ್ರಿಯಲ್ಲೇ ಲೋಕಲ್ಸ್ ಎಲ್ಲ ಆಕ್ಚುಲಿ ಬೋಟಿಂಗ್ ಅಂತ ಫುಲ್ ಎನರ್ಜಿಯಲ್ಲಿ ಕರೆಯೋಕೆ ಶುರು ಮಾಡಿದ್ರು. ನಮ್ಮ ಬೈಕ್ಗೆ
ಕೈ ಅಡ್ಡ ಹಾಕೋದು ನಿಲ್ಸಿದ್ವಿ. ಸೊ ಅವಾಗ ಪ್ಯಾಕೇಜ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬನ್ನಿ ಅಂತ ಕರ್ಕೊಂಡು ಹೋದ್ರು ಅಲ್ಲಿಂದ. ಹಾಗೆ ಕರ್ಕೊಂಡು ಹೋಗ್ತಾ ಮುಂದೆ ಹೋಗ್ತಾ ಅವ್ರಿಗೆ ಇನ್ನೊಬ್ರು ಕಸ್ಟಮರ್ ಸಿಕ್ಕಿದ್ರು. ಸೊ ಅವ್ರನ್ನ ನೋಡ್ತಾ ನಮ್ಮನ್ನ ಅಲ್ಲೇ ಬಿಟ್ಬಿಟ್ರು. ನಮ್ಮ ಪಾಡಗೆ ನಾವು ಮುಂದೆನೇ ಹೋಗ್ಬಿಟ್ವಿ. ಕೊನೆಗೆ ಅವ್ರು ಯಾರ ಜೊತೆ ಹೋದ್ರು ಅಂತ ಗೊತ್ತಾಗಿಲ್ಲ. ಸೊ ನಮ್ಮ ಪಾಡಗೆ ನಾವು ಮುಂದೆ ಹೋದ್ವಿ. ಮುಂದೆ ಹೋಗ್ತಾ ಇದ್ದಂತೆ ನಮಗೆ ಆ್ಯಕ್ಚುಲಿ ರೋಡಲ್ಲಿ ಎಲ್ಲ ಕಡೆ ಇದೆ ಅಲ್ಲಿ ಪ್ಯಾಕೇಜಸ್ಸು. ಇಲ್ಲಿ ಬನ್ನಿ ಅಂತ ಕರೀತಾ ಇರ್ತಾರೆ. ಸೊ ನಾವು ಮುಂದೆ ನಿಲ್ಸಿದ್ವಿ ಒಂದು ಹತ್ರ. ನಾವು ನಿಲ್ಸಿದ ಮೇಲೆ ಅಲ್ಲಿ ಆ್ಯಕ್ಚುಲಿ ಪ್ಯಾಕೇಜ್ನೆಲ್ಲ ಕಂಪೇರ್ ಮಾಡ್ಕೊಂಡ್ವಿ. ಏನೆಲ್ಲ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಇರುತ್ತೆ, ಲೈಕ್ ಎಷ್ಟು ಅವರ್ಸ್ ಇರುತ್ತೆ ಬೋಟ್ ರೈಡು ಅಂತೆಲ್ಲ ತಿಳ್ಕೊಂಡ್ವಿ. ಅದಾದ ನಂತರ ಪ್ರೈಸ್ ಎಲ್ಲ ಫಿಕ್ಸ್ ಮಾಡಿಕೊಂಡು ನಮ್ಮ ಸೂಟ್ ಆಗೋಂಥ ಪ್ಯಾಕೇಜಸ್ ಎಲ್ಲ ಸೆಲೆಕ್ಟ್ ಮಾಡಿದ್ವಿ. ನಮ್ಮ ಬೋಟಿಂಗ್ ಜರ್ನಿ ಸ್ಟಾರ್ಟ್ ಆಯಿತು. ಬೋಟ್ ಸ್ಲೋ ಆಗಿ ಮ್ಯಾಂಗ್ರೋವ್ಸ್ ಮಧ್ಯೆ ಹೋಗ್ತಾ ಇದ್ದರೆ ಒಂದು ಕಡೆ ಕಂಪ್ಲೀಟ್ ಸೈಲೆನ್ಸು, ಇನ್ನೊಂದು ಕಡೆ ಹಕ್ಕಿಗಳ ಸೌಂಡು, ಸುತ್ತಮುತ್ತ ಫುಲ್ ಸ್ಕ್ರೀನ್, ಬ್ಯಾಕ್ ವಾಟರ್ಸು, ಚಿಕ್ಕ ಐಲ್ಯಾಂಡ್ಸು, ಪ್ರತಿ ಟರ್ನಲ್ಲೂ ಒಂದು ಹೊಸ ವ್ಯೂ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಳ್ಳೆ ಸಿನಿಮಾ ನೋಡ್ದಂಗಿತ್ತು. ನಮಗಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ಡ್ರೋನ್ ಶಾಟ್ ಇದ್ದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗಿರ್ತಿತ್ತು. ಏನು ಮಾಡ್ತೀರಾ, ನಮ್ಮ ಹತ್ರ ಡ್ರೋನ್ ಇಲ್ಲ. ಡ್ರೋನ್ ತೊಗೊಳ್ಳೋಣ ಅಂತ ಹೇಳಿದ್ರೆ ಕಾಸಿಲ್ಲ. ಅದಕ್ಕೂ ಟೈಮ್ ಯಾವಾಗ ಕೂಡ ಬರುತ್ತೆ ಅಂತ ನೋಡೋಣ. ಸೊ ನಮ್ಮ ಹತ್ರ ಇದ್ದಂಥ ಮೊಬೈಲಲ್ಲೇ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಮಧ್ಯದಲ್ಲಿ ಐಲ್ಯಾಂಡ್ ಹತ್ರ ಒಂದು ಸ್ಟಾಪ್ ಕೊಟ್ಟರು. ಅಲ್ಲಿ ಸ್ನ್ಯಾಕ್ಸ್ಗೆ ಅಂತೇಳಿ ನಿಲ್ಲಿಸಿದ್ರು. ಅದಾದ ನಂತರ ಮ್ಯಾಗಿ, ಸ್ನ್ಯಾಕ್ಸು ಮತ್ತು ವಾಟರ್ಮೆಲನ್ ಈ ಥರ ಎಲ್ಲ ತಿಂತ ಟೈಮ್ನ ಸ್ಪೆಂಡ್ ಮಾಡ್ಕೊಂಡ್ವಿ. ಫುಡ್ ಸ್ಪಾಟ್ ಅಂತಲೇ ಹೇಳಿದ್ರು. ಸೊ ಅಲ್ಲಿ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಆ್ಯಕ್ಚುಲಿ ಚೆನ್ನಾಗಿ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಇನ್ನೇನು ರಿಟರ್ನ್ ಬರೋವಾಗ ಅಯ್ಯೋ ಇಷ್ಟು ಬೇಗ ಮುಗ್ದೇ ಹೋಯ್ತಾ ಅನ್ನೋ ಥರ ಫೀಲ್ ಆಯಿತು. ಆನೆಸ್ಟ್ಲಿ ಕೊಟ್ಟ ದುಡ್ಡಿಗೆ ಫುಲ್ ವ್ಯಾಲ್ಯೂ. ಡೆಫಿನೆಟ್ಲಿ ಹೋಗ್ತಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ಬೋಟಿಂಗ್ ಮುಗಿದ್ಮೇಲೆ ಸ್ಟೇ ಓನರ್ ಹೇಳಿದ್ದು ಕರೆಕ್ಟ್ ಅಂತ ಅನ್ನಿಸ್ತು ನಮಗೂ. ಬೀಚಲ್ಲಿ ಇನ್ನೂ ಟೈಮ್ ಸ್ಪೆಂಡ್ ಮಾಡಿರಲಿಲ್ಲ, ಮಾಡಬೇಕು ಅಂತ ಫೀಲ್ ಆಗ್ತಾಯಿತ್ತು. ಸೊ ಎಲ್ಲರೂ ಸೇರಿ ಒನ್ ಡೇ ಎಕ್ಸ್ಟೆಂಡ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಆದರೆ ನಮ್ಗೆ ಅಲ್ಲೊಂದು ಚಾಲೆಂಜ್ ಇತ್ತು. ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಡ್ಯಾಂಡಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಬಿಟ್ಟಿದ್ವಿ. ಸೊ ಹಾಗಾಗಿ ರೆಸಾರ್ಟ್ಗೆ ಕಾಲ್ ಮಾಡಿ ಪೋಸ್ಟ್ಪಾನ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ವಿ. ಲಕ್ಕಿಲಿ ನೆಕ್ಸ್ಟ್ ಡೇ ಅವ್ರ ಅವೈಲಬಿಲಿಟಿ ಎಲ್ಲ ಚೆಕ್ ಮಾಡಿ ಅದಾದ ನಂತರ ಪೋಸ್ಟ್ಪಾನ್ ಮಾಡಿದ್ರು. ಅವ್ರಿಗೆ ಅಲ್ಲೇ ಥ್ಯಾಂಕ್ಸ್ ಹೇಳಿ ನೆಕ್ಸ್ಟ್ ಅಲ್ಲಿಂದ ಕಂಪ್ಲೀಟ್ ಪ್ಲ್ಯಾನೇ ಚೇಂಜ್ ಆಗೋಯ್ತು. ನಮಗೆ ಏನು ಪ್ಲ್ಯಾನ್ಸ್ ಇರಲಿಲ್ಲ. ಸೊ ಹಾಗಾಗಿ ಅಲ್ಲೇ ಗೂಗಲ್ ಮ್ಯಾಪಲ್ಲಿ ನೋಡಿದಾಗ ನಮಗೆ ಮುರುಡೇಶ್ವರ ಜಸ್ಟ್ 30 ಕಿಲೋಮೀಟರ್ಸ್ ಇದ್ದಿದ್ದ ಕಾರಣ ಹೇಗಿದ್ರು ಫ್ರೀ ಇದ್ದೀವಿ, ಹೋಗಿ ಬೀಚಲ್ಲಿ ಆಟ ಆಡೋದಕ್ಕೆ ಹೇಗಿದ್ರು ನೆಕ್ಸ್ಟ್ ಡೇ ಪೋಸ್ಟ್ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಂಡು ಸೊ ಮುರುಡೇಶ್ವರ ವಿಸಿಟ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಮುರುಡೇಶ್ವರ ರೀಚ್ ಆದ್ವಿ. ಮುರುಡೇಶ್ವರ ರೀಚ್ ಆದಮೇಲೆ ಕ್ರೌಡು ಸ್ವಲ್ಪ ಜಾಸ್ತಿನೇ ಇತ್ತು ನೋಡ್ತಾ ಪಾರ್ಕಿಂಗಲ್ಲೇ. ಸೊ ಬೈಕ್ಸ್ ಎಲ್ಲ ಪಾರ್ಕ್ ಮಾಡಿ ನಾವು ಅಲ್ಲೇ ಕೈಕಾಲು ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಹೊರಟು. ಜನ ಸ್ವಲ್ಪ ಜಾಸ್ತಿ ಇದ್ರು, ಆದರೂ ನಮಗೆ ದರ್ಶನ ಚೆನ್ನಾಗೇ ಆಯಿತು. ಲೇಟ್ ಆದ್ರೂ ತುಂಬ ಚೆನ್ನಾಗಾಯಿತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಬರ್ತಾ ಹೊರಗಡೆ ಬಂದ್ವಿ. ಇನ್ನೇನು ಗೋಪುರ ತರ್ತಾ ಇದ್ದಂಗೆ ನನ್ನ ಫ್ರೆಂಡ್ಸ್ ಎಲ್ಲ ಗೋಪುರದ ಮೇಲೆ ಹೋಗೋಣ ಲಿಫ್ಟಲ್ಲಿ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರು. ಅಲ್ಲೇ ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡ್ವಿ. ಲಿಫ್ಟಲ್ಲಿ ಹತ್ತಿದ್ವಿ. ಓಪನ್ ಟೆರೇಸ್ ಇರುತ್ತೆ ಅಂತ ಫುಲ್ ಎಕ್ಸೈಟ್ ಆಗಿದ್ರು ನನ್ನ ಫ್ರೆಂಡ್ಸ್ ಅಂತೂ. ಅಲ್ಲಿ ಹೋದ್ಮೇಲೆ ಆ್ಯಕ್ಚುಲಿ ಪಾಪ ಅವ್ರಿಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಬೇರೆ ಇತ್ತು. ಆದರೂ ಆ ಡಿಸಪಾಯಿಂಟ್ಮೆಂಟ್ನ ಕಾಂಪನ್ಸೇಟ್ ಮಾಡಿದ್ದು ಅಲ್ಲಿದ್ದಂಥ ವ್ಯೂಸ್. ನಿಜವಾಗ್ಲೂ ಟಾಪಿಂದ ಕಾಣಿಸೋ ಅರಾಬಿ ಸಿ, ಶಿವನ ಸ್ಟ್ಯಾಚ್ಯೂ ಇದೆಯಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಕಾಣ್ತಿತ್ತು. ಬೀಚ್ ಕೂಡ ಸಕ್ಕದಾಗೇ ಇತ್ತು ಹೇಳ್ಬೇಕು ಅಂತ ಹೇಳಿದ್ರೆ. ಬೀಚ್ ವೈಬ್ಸು ಮೇಲೆಯಿಂದ ನೋಡೋದಕ್ಕೆ ಚಿಕ್ಕ ಬೋಟ್ಸ್ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸ್ತಾ ಇತ್ತು. ಸಕ್ಕದಾಗಿತ್ತು ನಿಜವಾಗ್ಲೂ. ಆ ಟಾಪಿಂದ ಕಾಣಿಸಿದಂಥ ವ್ಯೂ ಮಾತ್ರ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ಆ್ಯಕ್ಚುಲಿ ಅಲ್ಲಿ ಮೇಲೆಯಿಂದ ನೋಡೋದಕ್ಕೆ ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸ್ತಿತ್ತು. ನಾನು ಆ್ಯಕ್ಚುಲಿ ಫ್ಯೂ ಫೋಟೋಸ್ನ ಕ್ಲಿಕ್ ಮಾಡಿದ್ದೆ ನೋಡಿ, ಅದನ್ನು ಹಾಕಿದ್ದೀನಿ ನೋಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಮೇಲೆಯಿಂದ ವ್ಯೂ ಮಾತ್ರ. ಎಲ್ಲ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಕೆಳಗಡೆ ಬಂದು ಶಾಪಿಂಗ್ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಶಾಪಿಂಗ್ ಮಾಡ್ತಾ ಇದ್ದಾಗ ಸ್ಟೇಯಿಂದ ಫೋನ್ ಬಂತು. ನಮ್ಮ ಡಿನ್ನರ್ಗೆ ಏನು ಪ್ರಿಪೇರ್ ಮಾಡಬೇಕು ಅಂತ ಕೇಳಿದ್ರು. ಅಲ್ಲಿಂದ ನಮ್ಮ ಚಾಯ್ಸ್ ಹೇಳಿ ಶಾಪಿಂಗ್ ಕಂಟಿನ್ಯೂ ಮಾಡಿದ್ರಿ. ದಾರಿಯಲ್ಲೇ ಫಿಶ್ ಮಾರ್ಕೆಟ್ ಸಿಕ್ತು. ಫ್ರೆಂಡ್ಸ್ ಅದನ್ನ ನೋಡಿ ಫ್ರೆಶ್ ಆಗಿ ಫಿಶ್ ತೊಗೊಂಡು ರೆಸಾರ್ಟಲ್ಲಿ ಕೊಡೋಣ, ಕುಕ್ ಮಾಡಿಸೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ರು. ರೆಸಾರ್ಟ್ಗೆ ಕಾಲ್ ಮಾಡಿ ಕೇಳಿದ್ವಿ, ಮಾಡ್ಕೊಡ್ತೀರಾ ಫಿಶ್ ಈ ಥರ ತೊಗೊಬರ್ತೀವಿ ಅಂತ ಹೇಳಿ. ಮಾಡ್ಕೊಡ್ತೀವಿ ಬಟ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರು. ಫಿಶ್ ಸೆಲೆಕ್ಟ್ ಮಾಡಿ ಕ್ಲೀನಿಂಗ್ ಕೊಟ್ಟು ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ನನ್ನ ಫಿಯಾನ್ಸಿ ಬರ್ಡೇ ಇದ್ದಿದ್ದ ಕಾರಣ ಸ್ವಲ್ಪ ಲೈಟಾಗಿ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೆ. ಸೊ ಬೇಕಾದಂಥ ಐಟಮ್ಸ್ನ ನಾವು ಅಲ್ಲಿಂದ ತೊಗೊಂಡು ಅಲ್ಲಿಂದ ಹೊರಟ್ವಿ. ಸ್ಟೇ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 10 ಗಂಟೆ ಆಗೋಗಿತ್ತು. ನಮ್ಮ ಕೈಲಿದ್ದಂಥ ಫಿಶ್ನ ಕಿಚನ್ಗೆ ಕೊಟ್ಟು ಅಲ್ಲಿಂದ ರೂಮ್ಗೆ ಬಂದ್ವಿ ಫ್ರೆಶ್ ಅಪ್ ಆಗೋಣ ಅಂತ ಲೈಟಾಗಿ. ಸೊ ಟಯರ್ಡ್ ಆಗಿದ್ದ ಕಾರಣ ಎಲ್ಲ ಸ್ವಲ್ಪ ಲೈಟಾಗಿ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆದಮೇಲೆ ಟಯರ್ಡ್ನೆಸ್ ಇದ್ರೂ ಇವತ್ತಿನ ಬೆಸ್ಟ್ ಮೂಮೆಂಟ್ ಇನ್ನೂ ಬಾಕಿ ಇತ್ತು. ಅವ್ರಿಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಹೇಳಿದ್ದೆ ಅಷ್ಟೇ. ಕಣ್ಣಿಗೆ ಬಟ್ಟೆ ಕಟ್ಟಿ ಬೀಚ್ ಕಡೆ ಕರ್ಕೊಂಡು ಹೋದೆ. ವೇವ್ ಸೌಂಡ್ ಮಾತ್ರ ಕೇಳಿಸ್ತಾ ಇತ್ತು. ಬಟ್ಟೆ ತೆಗೆದೆ. ಸೊ ಕಣ್ಣು ತೆಗಿಬೋದು ಅಂತ ಹೇಳಿದೆ. ಅವ್ರು ಕಣ್ಣು ತೆಗೆದು ನೋಡಿದ ತಕ್ಷಣ ಕಂಪ್ಲೀಟ್ ಸರ್ಪ್ರೈಸ್ ಆಗಿಬಿಟ್ರು. ಕ್ಯಾಂಡಲ್ಸು, ಬೀಚ್ ಡೆಕೋರೇಷನ್ಸು, ಬರ್ಡೇ ವೈಬ್ಸು, ಹಾಗೆ ಫೈರ್ ವರ್ಕ್ಸ್ ಸ್ಟಾರ್ಟ್ ಆಯಿತು. ಮಿಡಲಲ್ಲಿ ಕೇಕು, ಸಮುದ್ರದ ಅಲೆಗಳು. ಆ ರಿಯಾಕ್ಷನ್ ನೋಡಿ ನನಗೆ ಆ ಟ್ರಿಪ್ ಕಂಪ್ಲೀಟ್ ಸಕ್ಸಸ್ ಅನಿಸ್ಬಿಡ್ತು.
ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಟ್ಟ ಸ್ಟೇ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಿದ್ವಿ. ಆ್ಯಕ್ಚುಲಿ ತುಂಬಾ ಸಖತ್ತಾಗಿ ಮಾಡಿಕೊಟ್ಟಿದ್ರು. ಸೊ ಹಾಗೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿದ್ವಿ, ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ. ಅದಾದ ನಂತರ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಬೀಚ್ ಫ್ರಂಟಲ್ಲೇ ಸ್ವಲ್ಪ ಸೈಲೆಂಟಾಗಿ ಕೂತಿದ್ವಿ. ಆ ಅಲೆಗಳ ಸೌಂಡ್ನ ಕೇಳಿಸ್ಕೊಂಡು ಸ್ಟಾರ್ಸ್ನ ನೋಡ್ತಾ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ ಮೂಮೆಂಟಲ್ಲಿ ಒಂದೇ ಥಾಟ್ ಬಂದಿದ್ದು, ನಿಜವಾಗ್ಲೂ ಹೇಳ್ಬೇಕಂದ್ರೆ ಲೈಫ್ ಅಂದರೆ ಆಫೀಸು, ಟ್ರಾಫಿಕ್ಕು, ಸ್ಟ್ರೆಸ್ ಮಾತ್ರ ಅಲ್ಲ, ಕೆಲವೊಮ್ಮೆ ಈ ಥರ ಚಿಕ್ಕದಾಗಿ ಬ್ರೇಕ್ಸ್ ಕೂಡ ತೊಗೋಬೇಕು, ಲೈಫ್ನ ಎಂಜಾಯ್ ಕೂಡ ಮಾಡಬೇಕು ಅಂತ ಹೇಳಿ ರಿಮೈಂಡ್ ಮಾಡೋ ಥರ ಅನಿಸ್ತಿತ್ತು ನನಗಂತೂ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಪಾರ್ಟಿ ಮಾಡಿಲ್ಲ ಅಂದರೆ ಹೇಗೆ ನೀವೇ ಹೇಳಿ. ಸೊ ರೂಮ್ ಕಡೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಪಾರ್ಟಿಗೆ ಅಂತ ಕೂತ್ಕೊಂಡ್ವಿ. ಕರಾವಳಿ ಸ್ಟೈಲ್ ಫಿಶ್ಶು ಹೇಳ್ಬೇಕಾ, ಸಕ್ಕತ್ತಾಗಿ ಮಾಡಿಕೊಟ್ಟಿದ್ರು. ತವಾ ಫ್ರೈ ಮತ್ತು ನಾರ್ಮಲ್ ಫ್ರೈ ಎರಡೂ ಮಾಡಿಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಹಾಗೇ ಲೈಟಾಗಿ ಎಂಜಾಯ್ ಮಾಡ್ತಾ ಕೂತ್ಕೊಂಡ್ವಿ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ, ಟೈಮ್ ನೋಡಿದ್ರೆ ಆಲ್ಮೋಸ್ಟ್ 2 ಗಂಟೆ ಆಗೋಗಿತ್ತು. ಇನ್ನು ಸಾಕು ಇವತ್ತಿನ ಸ್ಟೋರೀಸೆಲ್ಲ ಮುಗಿಸೋಣ ಇಲ್ಲಿಗೆ, ನಾಳೆ ಕಂಟಿನ್ಯೂ ಮಾಡೋಣ ಅಂತೇಳಿ ಹಾಗೆ ಲೈಟಾಗಿ ಬೀಚ್ ಕಡೆ ಹೊರಟ್ವಿ. ವಾಕ್ ಮಾಡ್ತಾ ಇದ್ದಾಗ ಬ್ಲೂ ಲೈಟ್ ಬ್ಲಿಂಕ್ ಆಗಿರೋ ಥರ ನನಗೆ ಅನ್ನಿಸ್ತು. ಅದಾದ ನಂತರ ಮೊದಲು ಮೊಬೈಲ್ ರಿಫ್ಲೆಕ್ಷನ್ ಅಂತ ನಾನು ಅಂದ್ಕೊಂಡೆ, ಹತ್ರ ಹೋಗಿ ನೋಡಿದಾಗಲೇ ನನಗೂ ಶಾಕ್ ಆಗಿದ್ದು ಅದು ಬಯೋಲುಮಿಸೆನ್ಸ್. ಆ್ಯಕ್ಚುಲಿ ಗೋಕರ್ಣಲ್ಲಿ ತುಂಬಾ ನೋಡಿದ್ದೆ ವೀಡಿಯೋಸಲ್ಲೆಲ್ಲ, ನಾನು ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ನನಗೆ ಗೂಸ್ ಪಂಪ್ಸ್ ಬಂದಿದ್ದು. ಅದಾದ ನಂತರ ನನ್ನ ಫ್ರೆಂಡ್ಸ್ನೂ ಕರೆದೆ, ಅವ್ರಿಗೂ ಬಂದರು, ಶಾಕ್ ಆದರು. ಆ ಮ್ಯಾಜಿಕಲ್ ಮೂಮೆಂಟ್ಸ್ ಎಂಜಾಯ್ ಮಾಡ್ತಾ ಆ ದಿನನ ಕಂಪ್ಲೀಟ್ ಮಾಡಿದ್ವಿ. ಆ್ಯಕ್ಚುಲಿ ಟ್ರಿಪ್ ಅಂದರೆ ಬರೀ ಲೊಕೇಶನ್ ಕಂಪ್ಲೀಟ್ ಮಾಡೋದಲ್ಲ, ಮೂಮೆಂಟ್ಸ್ನ ಕ್ರಿಯೇಟ್ ಮಾಡೋದು. ಆ ದಿನ ಯಾವುದೇ ಪ್ಲ್ಯಾನ್ಸ್ ಇರಲಿಲ್ಲ, ಅಲಾರಾಮ್ ಇರಲಿಲ್ಲ, ಯಾವುದೇ ಥರ ಶೆಡ್ಯೂಲ್ ಇರಲಿಲ್ಲ, ಕೊನೆಗೆ ನಮ್ಗೆ ಯಾವುದೇ ಥರ ಪ್ರೆಷರ್ ಅಂತೂ ಇರಲೇ ಇಲ್ಲ. ಬರೀ ಒಂದೇ ಥಾಟ್ ಇದ್ದಿದ್ದು ಬೀಚ್ ಅಷ್ಟೇ. ಮಾರ್ನಿಂಗ್ ಆ್ಯಕ್ಚುಲಿ ಕಾಫಿ ಮುಗಿಸ್ಕೊಂಡು ಡೈರೆಕ್ಟಾಗಿ ಬೀಚ್ಗೆ ಹೋದ್ವಿ, ಸ್ವಿಮ್ ಮಾಡಿದ್ವಿ, ಗೇಮ್ಸ್ ಆಡಿದ್ವಿ, ಫೋಟೋಸ್ ತೊಗೊಂಡ್ವಿ, ಚೆನ್ನಾಗಿ ಆಟ ಆಡಿದ್ವಿ. ನಮಗೆ ಸಾಕಾಗಷ್ಟು ಆಲ್ಮೋಸ್ಟ್ 3 ರಿಂದ 4 ಗಂಟೆ ಬೀಚಲ್ಲೇ ಕಳೆದಿದ್ದೀವಿ. ಪ್ರೈವೇಟ್ ಬೀಚ್ ಆಗಿರೋ ಕಾರಣ ಕಂಪ್ಲೀಟ್ ಪೀಸ್ಫುಲ್ ಎಕ್ಸ್ಪೀರಿಯೆನ್ಸ್ ಇತ್ತು. ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಲಿಲ್ಲ, ನಮಗೆ ಯಾರೂ ಇರಲಿಲ್ಲ ಪ್ರೈವೇಟ್ ಬೀಚ್ ಆಗಿರೋ ಕಾರಣ. ಆ್ಯಕ್ಚುಲಿ ಸ್ಟೇ ಅವರು ನಮಗೆ ಲಂಚ್ನ ಬೀಚ್ಗೆ ತಂದುಕೊಟ್ರು, ಅದಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ಆಹಾ, ನಿಜವಾಗ್ಲೂ ಬೀಚಲ್ಲಿ ಲಂಚ್ ಮಾಡೋದು ಅಂದರೆ ಸುಮ್ಮನೆನಾ, ಬೀಚ್ ನೋಡಿಕೊಂಡು ಲಂಚ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ನಿಜವಾಗ್ಲೂ ಆ ಮೂಮೆಂಟ್ ಎಲ್ಲ ಅನ್ಫರ್ಗೆಟಬಲ್. ಯಾಕಂತ ಹೇಳಿದ್ರೆ ಮತ್ತೆ ಯಾವ ದಿನ ಹೋಗ್ತೀವಿ ಅಂತ ನಮಗಂತೂ ಐಡಿಯಾ ಇಲ್ಲ. ಅದಾದ ನಂತರ ಇನ್ನೇನಿದೆ, ಸ್ವಲ್ಪ ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಆದ ನಂತರ ಈವ್ನಿಂಗ್ ಫೋಟೋಶೂಟ್ ಮಾಡೋಣ ಅಂತೇಳಿ ರೆಡಿಯಾಗಿ ಬೀಚ್ ಕಡೆಗೆ ಮತ್ತೆ ಬಂದ್ವಿ. ಈವ್ನಿಂಗ್ ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಬ್ಯೂಟಿಫುಲ್ ಸನ್ಸೆಟ್ ಎಂಜಾಯ್ ಮಾಡ್ತಾ ಬೀಚಲ್ಲೇ ತುಂಬ ಫೋಟೋಸ್ ಆ್ಯಂಡ್ ವೀಡಿಯೋಸ್ ತೊಗೊಂಡ್ವಿ. ನಿಜವಾಗ್ಲೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ನೆಕ್ಸ್ಟ್ ಡೇ ಎಕ್ಸ್ಟೆಂಡ್ ಮಾಡೋಣ ಅಂತೇಳಿ ಸಖತ್ತಾಗಿ ಯೂಸ್ಫುಲ್ ಆಯಿತು ನಮಗಂತೂ. ತುಂಬಾ ಮೆಮೊರೀಸ್ ಕಲೆಕ್ಟ್ ಮಾಡ್ಕೊಂಡ್ವಿ ನಾವಂತೂ. ನಮ್ಮ ಮನಸ್ಸಲ್ಲಿದ್ದಂಥ ಎಲ್ಲ ಸ್ಟ್ರೆಸ್ಸು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಲೆಗಳ ಜೊತೆನೇ ಹೊರಟೋಯ್ತು ಅನ್ನೋ ಥರ ಫೀಲ್ ಆಯಿತು. ನೈಟ್ ಮತ್ತೆ ಬೀಚ್ ಫ್ರಂಟಲ್ಲೇ ಕೂತ್ಕೊಂಡು ಆ ಟ್ರಿಪ್ ಮೆಮೊರೀಸ್ ಬಗ್ಗೆ ಮಾತಾಡ್ತಾ ದಿನಾನ ಕಂಪ್ಲೀಟ್ ಮಾಡಿದ್ವಿ. ಇಲ್ಲಿಗೆ ನಮ್ಮ ಬ್ಯಾಂಗ್ಳೂರ್ ಟು ಗೋಕರ್ಣ ಟ್ರಿಪ್ ಪಾರ್ಟ್ 3 ಮುಗಿಯುತ್ತೆ. ಈ ಎಪಿಸೋಡಲ್ಲಿ ನಿಮಗೆ ಯಾವ ಮೂಮೆಂಟ್ ಇಷ್ಟ ಆಯಿತು ಕಮೆಂಟಲ್ಲಿ ಡೆಫಿನೆಟಾಗಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಪಾರ್ಟ್ 4ಅಲ್ಲಿ ರಿಟರ್ನ್ ಜರ್ನಿ ಹೇಗಿತ್ತು, ಇನ್ನು ಯಾವೆಲ್ಲ ಅಡ್ವೆಂಚರ್ಸ್ ಕಾದಿದ್ವು, ಟ್ರಿಪ್ನ ಗ್ರ್ಯಾಂಡ್ ಫಿನಾಲಿ ಹೇಗಿತ್ತು, ಇವೆಲ್ಲ ನೋಡ್ಬೇಕಂದ್ರೆ ಪಾರ್ಟ್ 4ನ ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಪಾರ್ಟ್ 4 ಬರುತ್ತೆ. ರೈಡ್ ಸೇಫ್, ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.